ಗೈಸ್, ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ವಿತ್ ಅಮ್ಮು. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ನ ಕರ್ಕೊಂಡು ಸೋಮನಾಥ್ಪುರಕ್ಕೆ, ಯಾಕೆಂದರೆ ಅಲ್ಲೊಂದು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಅಂತ ಇದೆ. ಸೊ ಅಲ್ಲಿಗೆ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಬಂದು ನಾವು ರೀಚ್ ಆದ್ವಿ ಸೋಮನಾಥ್ಪುರಕ್ಕೆ. ಅಲ್ಲಿ ಗಾಡಿ ನಿಲ್ಲಿಸಿ ನಾವು ಸ್ನ್ಯಾಕ್ಸ್ ತಿನ್ನೋಣ ಅನ್ಕೊಂಡ್ವಿ. ಸೊ ಅಲ್ಲೇ ಗೋಲ್ಗಪ್ಪ ಇತ್ತು. ಗೋಲ್ಗಪ್ಪ ತಿನ್ಕೊಂಡು ಒಳಗೆ ಹೋಗ್ಬೇಕು. ಗೋಲ್ಗಪ್ಪ ಸಕ್ಕದಾಗಿತ್ತು. ಇಬ್ರು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ್ವಿ. ಇಟ್ ವಾಸ್ ನೈಸ್. ಸೊ ಇವಾಗ ಒಳಗೆ ಹೋಗೋಣ ಬನ್ನಿ. ಸೊ ಇಲ್ಲಿ ಒಳಗೆ ಹೋಗಿ ಎಂಟ್ರೆನ್ಸ್ ಅಲ್ಲೇ ಟಿಕೆಟ್ ತಗೋಬೇಕು. ಗೂಗಲ್ ಓಪನ್ ಮಾಡಿ QR ಕೋಡ್ ಬರುತ್ತೆ. QR ಕೋಡಲ್ಲೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಪೇ ಮಾಡಿಬಿಟ್ಟು ಒಳಗೆ ಹೋಗಬೇಕು. ಜಾಗ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಸುತ್ತ ಇಟ್ ಹ್ಯಾಸ್ ಬೀನ್ ಮೇಂಟೈನ್ಡ್ ವೆರಿ ವೆರಿ ವೆಲ್. ಮತ್ತು ಪೀಸ್ಫುಲ್ ಆಗಿತ್ತು ಜಾಗ. ಸೊ ಒಳಗೆ ಹೋಗೋಣ ಬನ್ನಿ. ಏನೇನು ಹೆಂಗೆಂಗಿದೆ ಏನು ಎತ್ತ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿಗೆ ನಾನು ಬರ್ತಾ ಇರೋದು ವೆರಿ ಫಸ್ಟ್ ಟೈಮ್. ಸೊ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಈ ಟೆಂಪಲ್ನ 13th ಸೆಂಚುರಿನಲ್ಲಿ ಕಟ್ಟಿದ್ದು. ಇದು ಹೊಯ್ಸಳ ಮಾನ್ಯುಮೆಂಟು. ಇದನ್ನು ಕೇಶವ ಟೆಂಪಲ್ ಅಂತಲೂ ಕರೀತಾರೆ. ಹೊಯ್ಸಳ ಕಿಂಗ್ ನರಸಿಂಹ III ಅವರು ಅಪೀಲ್ ಮಾಡಿ ಕಿಂಗಿಂದ ಪರ್ಮಿಷನ್ ತಗೊಂಡು ರಿಸೋರ್ಸಸ್ನ ತರಿಸಿ ಈ ಪ್ರಾಜೆಕ್ಟ್ನ ತಗೊಂಡು ಕಟ್ಸ್ತಾರೆ ಈ ಟೆಂಪಲ್ನ. ಇಲ್ಲಿರೋ ದೇವ್ರ ವಿಗ್ರಹ ಭಿನ್ನ ಆಗಿರೋ ಕಾರಣ ಇಲ್ಲಿ ವರ್ಷಿಪ್ ಮಾಡಲ್ಲ. ಸೊ ಪೂಜೆ ಪುನಸ್ಕಾರ ಎಲ್ಲ ನಡೆಯಲ್ಲ ಇಲ್ಲಿ. ಇದು ಮೈಸೂರಿಂದ 38 ಕಿಲೋಮೀಟರ್ಸ್ ದೂರ ಇದೆ. ಈ ಟೆಂಪಲ್ಲು 15th ಸೆಂಚುರಿನಲ್ಲಿ ತುಂಬ ಡ್ಯಾಮೇಜ್ ಆಗಿತ್ತು. ಅದನ್ನು ರಿಪೇರ್ ಮಾಡಿದ್ದು 16th ಸೆಂಚುರಿನಲ್ಲಿ ಬೈ ದಿ ಸಪೋರ್ಟ್ ಆಫ್ ವಿಜಯನಗರ ಎಂಪೈರು. 19th ಮತ್ತು 20th ಸೆಂಚುರಿನಲ್ಲಿ ಮೈಸೂರು ಗೌರ್ನಮೆಂಟ್ ಅಂಡರ್ ತಗೊಂಡು ಅವರು ಈ ಟೆಂಪಲ್ನ ತುಂಬ ಚೆನ್ನಾಗಿ ರಿಪೇರ್ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡಿ, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಬಿಟ್ಟಿದ್ರು. ಸೊ ಈ ಟೆಂಪಲ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಒಂದೊಂದು ಚಿಕ್ಕ ಚಿಕ್ಕ ಡೀಟೇಲ್ಸು ತುಂಬ ಚೆನ್ನಾಗಿದೆ. ಒಂದೊಂದು ಕೆತ್ತನೆ, ಆ ಸ್ಟೋನ್ ಸ್ಟ್ರಕ್ಚರು ಎಷ್ಟು ಪೇಷನ್ಸಿಂದ ಮಾಡಿದ್ದಾರೆ. ಯಪ್ಪ, ಸಿಕ್ಕಾಬಡೆ ಪೇಷನ್ಸ್ ಬೇಕು. ಅಲ್ಲಿ ಆನೆಗಳು, ಕುದುರೆಗಳು, ಎಷ್ಟು ಡೀಟೇಲ್, ಒಂದೊಂದು ಚಿಕ್ಕ ಪುಟ್ಟ ಡೀಟೇಲ್ಸು ತುಂಬ ಚೆನ್ನಾಗಿದೆ ಈ ಟೆಂಪಲಲ್ಲಿ ನೋಡೋದಕ್ಕೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ಈಗಲೂ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಒಳಗೆಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಟೆಂಪಲ್ಲು. ಒಳ್ಳೆ ಎಕ್ಸ್ಪೀರಿಯನ್ಸ್. ಕೆತ್ತನೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಮಾಡೋದು ಹೆಂಗೆ ಸಾಧ್ಯ ಆಯಿತು ಅದನ್ನು ಮಾಡೋಕ್ಕೆ ನಂಗೆ ನಿಜ ಗೊತ್ತಿಲ್ಲ. ಎಷ್ಟು ಟೈಮ್ ತೊಗೊಂಡಿದ್ದಾರೆ ಅಂತಲೂ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಲೈಕ್ ಸೂಪರ್, ಲೈಕ್ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಂಗೇನು ಅನಿಸ್ತು ರಶ್ಮಿ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಬಂದಿದ್ದು ವಿಡಿಯೋ ಅಲ್ಲೋ ಇರಬೇಕಾಗಿತ್ತು ವಿತ್ ಬಸ್ಸನ್ನು. ಚೆನ್ನಾಗಿದೆ, ಇಷ್ಟ ಆಯಿತು ತುಂಬ. ಓಕೆ, ಇವಾಗ ನಾವಿಬ್ಬರು ಮೈಸೂರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ. ಸೊ ನೋಡೋಣ ಮೈಸೂರಿಗೆ ಹೋದ್ಮೇಲೆ ಎಲ್ಲಿ ಹೋಗ್ತೀವಿ. ಇನ್ನೂ ಐಡಿಯಾ ಪ್ಲ್ಯಾನ್ ಮಾಡಿಲ್ಲ. ಸೊ ಇವತ್ತು ಜಸ್ಟ್ ಇದೊಂದಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಬೇಗ ಆಯ್ತು ಇಲ್ಲಿ. ಸೊ ಹೋಗೋಣ ಇವಾಗ ಮೈಸೂರಿಗೆ. ಬಂದು ನಾವು ಮೈಸೂರು ರೀಚ್ ಆಗಿದ್ದೀವಿ. ಸೊ ಹಶ್ವಾಗ್ತಾಯಿತ್ತು. ಆಲ್ಮೋಸ್ಟ್ ಈಗ 2 o'clock ಆಗಿದೆ. ಸೊ ಊಟ ಮಾಡೋಣ ಅಂತ ಬಿಗ್ ಡ್ಯಾಡೀಸ್ ಕಿಚನ್ಗೆ ಬಂದಿದ್ದೇವೆ ನಾವು. ಸೊ ಊಟ ಮಾಡಬೇಕು ಇವಾಗ. ಒಳಗೆ ಹೋಗೋಣ ಬನ್ನಿ. ಓಕೆ, ಈಗ ಊಟ ಮುಗಿಸ್ಕೊಂಡು ಈಗ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಬಿಟ್ವೀನ್ ಸ್ಟುಡಿಯೋ. ಇವಳಿಗೂ ಯಾವುದು ಇಷ್ಟ ಆಗ್ತಾಯಿಲ್ಲ, ನನಗೂ ಯಾವುದು ಇಷ್ಟ ಆಗ್ತಾಯಿಲ್ಲ. ನೋಡ್ತಾ ಇದ್ದೀವಿ ಸುಮ್ಮನೆ. ನೋಡೋಣ ಯಾವುದು ಇಷ್ಟ ಆಗುತ್ತೆ ಅಂತ. ರಶ್ಮಿ, ಆ ಜಾಕೆಟ್ ಚೆನ್ನಾಗಿದೆ ಕಣ. ನಂದು ಸ್ವಲ್ಪ ಲೈಟ್ ಬ್ರೌನ್, ನಿಂದು ಡಾರ್ಕ್ ಬ್ರೌನ್ ಆಗುತ್ತೆ.
ತಗೊಂಡೆ ತೋರಿಸು. ಓಕೆ, ಅವಳೆಲ್ಲ ಲಿಪ್ಸ್ಟಿಕ್ಕು, ಲಿಪ್ ಗ್ಲಾಸು ಎಲ್ಲ ಟ್ರೈ ಮಾಡ್ತಿದ್ದಾಳೆ. ಕೈ ತೋರಿಸು. ಲಿಪ್ಸ್ಟಿಕ್ ನೋಡಿ ಹೆಂಗ್ ಬಳ್ಕೊಂಡಿದ್ದಾಳೆ ಕೈಗೆ. ಎಲ್ಲ ಮುಗೀತು. ಅವಳು ಬಟ್ಟೆ ತಗೊಂಡ್ಲು, ನಾನೊಂದು ನೇಲ್ ಪಾಲಿಶ್ ತಗೊಂಡೆ, ಲಿಪ್ಸ್ಟಿಕ್ ತಗೊಂಡ್ಲು. ಸೊ ಇಷ್ಟನ್ನು ಶಾಪ್ ಮಾಡಿಕೊಂಡು ಇವಾಗ ಸಬಾ ಬಸ್ ಸ್ಟ್ಯಾಂಡ್ಗೆ ಅವಳನ್ನ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದೀನಿ ಇವಾಗ. ಸೊ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ ನಾನು ಮಂಡ್ಯಗೆ. ಸೊ ಲೆಟ್ಸ್ ಗೋ. ವಾಪಸ್ ಹೋಗ್ತಾ ಇದ್ದೆ, ಆಗಲೇ ಒಂದು ಎಲಿಫೆಂಟ್ ಕಾಣಿಸಿತ್ತು. ಈಗ ಟೋಲ್ ಹತ್ರ ಬಂದರೆ 1, 2, ಅಲ್ಲಿ 3, 4 ಎಲಿಫೆಂಟ್ ಇದೆ. ಎಲ್ಲಿಗೆ ಹೋಗ್ತಿದೆ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ನನಗೆ ಖುಷಿ ಆಗ್ತಾ ಇದೆ ಸಿಕ್ಕಾಪಟ್ಟೆ, ಸಕ್ಕತ್ತಾಗಿದೆ ಮಾತ್ರ. ಓಕೆ, ನಾನು ವಾಪಸ್ ಬಂದೆ ಮನೆಗೆ. ನನ್ನ ಫ್ರೆಂಡ್ ಡ್ರಾಪ್ ಮಾಡಿ ಅವಳು ಮನೆಗೆ ಹೋದ್ಲು. ಸೊ ನಾನು ಮನೆಗೆ ಮಂಡ್ಯಗೆ ಬಂದೆ ವಾಪಸ್ಸು ಗಾಡಿ ಓಡಿಸ್ಕೊಂಡು. ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಸೋಮನಾಥಪುರ ಕೇಶವ ಟೆಂಪಲ್ ತುಂಬಾ ಚೆನ್ನಾಗಿತ್ತು. ಕೆತ್ತನೆ ಮಾಡಿದಂತೂ ಸೂಪರ್ ಆಗಿತ್ತು. ಸಣ್ಣ ಪುಟ್ಟ ಡೀಟೇಲ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸಿಕ್ಕಾಬಡೆ ಇಷ್ಟ ಆಯ್ತು ನಂಗೆ. ಹಾಗೆ ಶಾಪಿಂಗು ಹೋಗಿ ಝುಡಿಯೋನಲ್ಲಿ ಶಾಪಿಂಗು ಮಾಡ್ಕೊಂಡು ಬಂದ್ವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ನೀನು ಒಪಿನಿಯನ್ ಹಾಕಿ. ಸೊ ನಾನು ವಿಡಿಯೋಸ್ ಹೆಂಗ್ ರೀಚ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಗುಡ್ ನೈಟ್, ಶುಭರಾತ್ರಿ, ಬಾಯ್, ಟೇಕ್ ಕೇರ್.